ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಡಮ್ಗೆ ಇವತ್ತು ಬೋರ್ ಆಗ್ತಾ ಇದೆಯಂತೆ. ಮತ್ತು ಇವತ್ತು ಏನೇನೋ ಪ್ಲ್ಯಾನ್ಸ್ ಇತ್ತು, ಹೊರಗಡೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು, ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಹಸ್ಬೆಂಡ್ ಅವ್ರ ಅಕ್ಕಂಗೆ ಸ್ವಲ್ಪ ಹುಷಾರಿಲ್ವಂತೆ, ನೋಡ್ಕೊಂಬರಕ್ಕೆ ಹೋಗಬೇಕು. ಸೊ ಅಷ್ಟೇ. ಇವತ್ತಿನ ಬ್ಲಾಗ್ ನೋಡೋಣ, ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೈಲಿ ಬ್ಲಾಗ್ಸ್ನ ಹಾಕ್ತೀನಿ. ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡೋ ರೀತಿ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನೂ ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗಳು ಬರುತ್ತೆ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಕೂಡ ಮಾಡ್ಬೋದು, ನನ್ನ ಕ್ವಶನ್ ಕೂಡ ಕೇಳ್ಬೋದು. ಸೊ ಕೆಲವೊಂದು ವಿಷಯಕ್ಕೆ ಕ್ಲಾರಿಟಿ ಕೊಡಬೇಕು, ಮಾತಾಡಬೇಕು ಅಂದ್ಕೊತೀನಿ. ಟೈಮ್ ಆಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಮಾತಾಡೋಕ್ಕೂ ಹೋಗ್ತಿಲ್ಲ, ಕ್ಲಾರಿಟಿ ಕೊಡೋಕ್ಕೂ ಹೋಗ್ತಿಲ್ಲ. ಕೊಡ್ತೀನಿ, ಸದ್ಯದಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು. ಹಲೋ ಮೇಡಮ್. ಹೆಂಗೆ ನಮ್ಮ ಕಾಲ್ ರಿಂಗ್ ಟೋನ್ ಹೇಗಿದೆ ಅಂದರೆ ಎಲ್ಲ ಬೆಸ್ಟ್. ಸೊ ಬೆಳಗ್ಗೆ ಮಾತಾಡಿದ್ದಕ್ಕೆ ಇವಾಗ ಸಂಜೆ ಈವ್ನಿಂಗು ಒಂದು 7:30 8 ಗಂಟೆ ಆಗ್ತಾಯಿದೆ, ಟೈಮ್ ಆಗೋಯ್ತು. ಸೊ ಇವಾಗ ಹೋಗ್ತಾ ಇದ್ವಿ. ಚೆನ್ನಾಗಿ ನೈಟೆಲ್ಲ ನಿದ್ದೆ ಮಾಡಿದೆ. ಸೊ ಮೇಡಮಿಗೆ ಬೋರ್ ಆಗ್ತಿತ್ತಲ್ಲ, ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ ನಮ್ಮ ಮನೆಯವ್ರು ರೆಡಿಯಾಗಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ ಅಂದರೆ ಅವರಿಗೆ ಪಾಪ ಶೀತ ಆಗಿಬಿಟ್ಟಿದೆ. ಇನ್ನು ಮತ್ತೆ ಅವ್ರು ಹಾಸ್ಪಿಟಲಿಗೆ ಹೋದರೆ ಜಾಸ್ತಿ ಸೀನ್ತಾ ಇದ್ದೀನಿ ಅಂದ್ಬಿಟ್ಟು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗು ಬರೋಣ. ನಮ್ಮ ದಾಸರಳ್ಳಿ ಪೈಪ್ಲೈನ್ ರೋಡು ಈ ರೀತಿ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕೆ ಅಂತ ಅಂದರೆ ಆ ರೋಡಲ್ಲಿ ಬಂದು ನಾವು ತುಂಬ ದಿನ ಆಗೋಗಿತ್ತು, ತುಂಬ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಅಪ್ಪ ದೇವರೇ, ಅಲ್ಲಿ ನಿಂತ್ಕೊಂಡೇ ಒಂದು ಹಾಫ್ ಆನ್ ಅವರ್ ಲೇಟ್ ಆಗೋಯಿತು. ಸೊ ನಮ್ಮ ಹಳೆ ಮನೆ ರೋಡಾಸಿಂದ ಹೋದ್ವಿ. ಯಾವ ಮನೆ ಖಾಲಿ ಮಾಡ್ಕೊಂಡು ಹೋದ್ರೂ ಆ ಮನೇಲಿ ಒಂದು ಮೆಮೊರಿ ಇರುತ್ತೆ. ಸೊ ಹಾಗೆ ಶಾರ್ಟ್ಕಟ್ಟಲ್ಲಿ ಹೋಗಿ ಜಾಲಿ ಕ್ರಾಸಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಎಷ್ಟೊಂದು ಅಂಗಡಿ ಇತ್ತು. ಎಲ್ಲ ಏನೋ ಅಂಗಡಿ ಕಳ್ತನ ಆಗ್ಬಿಟ್ಟಿದೆಯಾ ಅಂತ, ಅಷ್ಟು ಅಂಗಡಿಗಳು ಇಲ್ಲ, ಎಷ್ಟೊಂದು ಅಂಗಡಿ ಇತ್ತು ಅಂತ. ಕೊನೆಗೂ ಹೋದ್ವಿ ಹಾಸ್ಪಿಟ್ಲ್ ಹತ್ರ. ಸೊ ಪಾಪ ಅಕ್ಕನ ನೋಡಿದಾಗ ತುಂಬ ಬೇಜಾರಾಯಿತು. ಅಕ್ಕನೇ ಅಂತಲ್ಲ, ಯಾರನ್ನೇ ನೋಡಿದ್ರೂ ಆ ಸ್ಥಿತಿಲಿ ನಮಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ನಮ್ಮ ಹತ್ರದವರು, ನಮ್ಮ ರಿಲೇಟಿವು ಅಂತಂದ್ರಂತೂ ಇನ್ನೂ ಬೇಜಾರಾಗುತ್ತೆ. ಸೊ ಬೇಗ ಹುಷಾರಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಅವರಂತೂ ತುಂಬ ಧೈರ್ಯವಾಗಿದ್ದಾರೆ, ಅದೇ ನನಗೆ ತುಂಬ ಖುಷಿಯಾಯಿತು. ಸೊ ಹುಷಾರಿಲ್ಲ ಅಂದ ತಕ್ಷಣ ನಾನಂತೂ ಬೇಗ ನರ್ವಸ್ ಆಗೋಗ್ತೀನಿ. ಎಸ್ಪೆಷಲಿ ನಾನು ಏನೋ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತೀನಿ. ಬಟ್ ಅಕ್ಕ ಆ ಥರ ಇಲ್ಲ, ತುಂಬ ಧೈರ್ಯವಾಗಿದ್ದಾರೆ. ಹಾಯ್ ಹಾಯ್ ಹೇಳಿ, ಹಾಯ್ ಹೇಳಿ, ಕೈಯೆಲ್ಲ ಹಾಯ್ ಮಾಡಬೇಕು. ಓಯ್ ಹೇಗಿದೆ? ನಾನು ಸುಮ್ಮನೆ ಹೆಂಗಿರುತ್ತೆ ಅಂತ, ಏನು ಸ್ಪೆಷಲ್ ಇಲ್ಲಿ ಅಂತ ಪಾನಿಪುರಿ ಹತ್ರ ಕೇಳಿದೆ. ಅವರು 1 2 ಹೇಳೋದ್ರ ಬದಲು ಒಂದು 10 ಐಟಮ್ ಹೆಸರು ಹೇಳ್ಬಿಟ್ರು. ನಾನು ಆಮೇಲೆ ಅಪ್ಸೆಟ್ ಆಗಿ ಮೆನು ನೋಡ್ತೀನಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಅಷ್ಟೇ. ಅಪ್ಪ ತಿಂತಾ ಇದ್ದೆ, ನಮಗಿನ್ನೂ ಬಂದಿಲ್ಲ. ಅದು ಯಾವುದೋ ಒಂದು ಹಾಡು ಹೇಳ್ತಾರೆ, ಹೇಳಿ ಜೋರಾಗಿ ಹೇಳಿ. ಪಾನಿಪುರಿಲಿ ಮಸಾಲೆ ಸಿಕ್ಕಾಬಿಟ್ಟೆ ಬಿಸಿ ಇತ್ತು, ಬಾಯಿಗೆ ಹಾಕೊಂಬಿಟ್ಟಿದ್ದೀನಿ, ಬಿಸಿ ಆಗ್ತಿದೆ. ಇವಳು ನಗಿಸ್ತಾ ಪಾನಿಪುರಿ ಸೂಪರ್. ಇನ್ನು ಬೆಳ್ಳ ಕಾಣ್ತಿದ್ಯಾ ನನಗಿಂತ, ಇನ್ನೂ ಹತ್ಬಿಟ್ಟೋಳೆ. ಆಗ್ಲೇ ಪಪ್ಪ ಓಪನ್ ಮಾಡಿ ತಿಂತಾ ಇದ್ದಾರೆ.
ಏನನ್ನಿಸ್ತು ನಿಮ್ಮ ಅಕ್ಕನ ನೋಡ್ಕೊಂಬಂದು ಹೋಗಿ? ನನಗೂ ಬೇಜಾರಾಯಿತು, ನನಗೂ ತುಂಬ 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 ಬೇಜಾರಾಯಿತು. ಏನನ್ನಿಸ್ತು ಅತ್ತೆನ ನೋಡ್ಕೊಂಬಂದು? ಮಾ ಏನಂತ ಬೈದೆ? ಮ್ಯೂಟ್ ಮಾಡಿಪ್ಪ, ವಾಯ್ಸ್ ನೀಟಾಗಿ ಬರಲ್ಲ. ಇಲ್ಲ ಮಾಡಲ್ಲ, ಮಾತಾಡ್ ನೀನು. ಆಮೇಲೆ ನಂಗೇನಾದ್ರು ಒಯ್ಯಿ, ಗೊತ್ತಾಗ್ಲಿ ನಂಗೂ ಬೈತಾರೆ ಅಂತ. ಓಹೋ ನೋಡ್ದಾ, ಕೊಬ್ಬು ಕೊಬ್ಬು ನಿಂಗೆ. ಒಂದ್ ಕಡೆ ಕುತ್ಕೋ ಬಾ, ಮತ್ ಬೇರೆ ಸೋಫಾ ತರದ ತರೋಣ. ಅಕ್ಕ ನೋಡಿ ಏನನ್ನಿಸ್ತು? ಆಮೇಲೆ ಸೊ ಓಕೆ, ಅಕ್ಕನ ಹೋಗಿ ನೋಡ್ಕೊಂಬಂದಿದ್ದಾಯಿತು. ಸೊ ಆ ಸ್ಥಿತಿಲಿ ಅಕ್ಕನಾಗಿರ್ಬೋದು ಅಥವಾ ನಮ್ಮನ್ನು ಇಷ್ಟಪಡೋರಾಗಿರ್ಬೋದು, ಇಷ್ಟಪಡದೇ ಇರೋರು ಅಷ್ಟೇ. ಸೊ ಯಾರನ್ನೇ ಆಗಲಿ ಹುಷಾರಿಲ್ದಿರೋ ಟೈಮಲ್ಲಿ ಆ ಸ್ಥಿತಿ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನನಗಂತೂ ಎಸ್ಪೆಷಲಿ ನನಗೆ ತುಂಬ ಬೇಜಾರಾಗುತ್ತೆ. ಬಟ್ ಅಕ್ಕ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ತುಂಬ ನಮಗೆ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಅವರು. ತುಂಬ ಬೇಗ ಹುಷಾರಾಗಲಿ ಅಂತ ಕೇಳ್ಕೊತೀನಿ. ಸೊ ನಮಗೂ ಅಷ್ಟೇ, ನಮ್ಮ ಪಾಪು ಹುಷಾರಿಲ್ದಿರೋ ಟೈಮಲ್ಲೂ ಕೂಡ ನನ್ನ ತಮ್ಮ ಲೋಕಿ ಆಗಿರ್ಬೋದು, ನನ್ನ ಫ್ರೆಂಡ್ ಸೀನಾ ಆಗಿರ್ಬೋದು, ಆ್ಯಂಡ್ ಪ್ರತಿಮಾ, ವಿನುತಾ, ಗೀತಾ ಆ್ಯಂಡ್ ಎಷ್ಟೊಂದು ಜನ, ಮತ್ತು ಲೋಕಿ ಫ್ರೆಂಡ್ಸ್ಗಳು ಅಷ್ಟೇ ನಮಗೆ ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ಕಾಲ್ ಮಾಡಿ ಹುಷಾರಾದ್ರ ಹೇಗಿದ್ದಾರೆ ಅಂತ ಕೇಳೋದಾಗಿರ್ಬೋದು. ಸೊ ತುಂಬ ಚೆನ್ನಾಗಿ ಎಲ್ಲರೂ ನಮ್ಮನ್ನು ವಿಚಾರಿಸ್ಕೊಂಡಿದ್ರಿ. ಸೊ ಆರೋಗ್ಯ ತುಂಬ ಇಂಪಾರ್ಟೆಂಟು ಈ ಬೇಸಿಗೆಲಂತೂ. ನಾವು ಏನು ತಿಂದರೂ ಕಷ್ಟ, ಏನು ತಿಂದೇ ಇದ್ರೂ ಕಷ್ಟ, ಆ ರೀತಿ ಆಗ್ಬಿಟ್ಟಿದೆ. ಸೊ ಹೆಲ್ತ್ ಕಡೆ ಎಲ್ಲರೂ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು.